ಶುರು ಮಾಡೋಣ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗ. ನಿಜವಾದ ಸಂಪೂರ್ಣ ಗೀತೆಯ ಸಾರ ಇದರಲ್ಲಿ. ಉಳಿದ 17 ಅಧ್ಯಾಯವನ್ನು ತಿಳಿದುಕೊಂಡ್ರೆ ಏನಾಗುತ್ತೋ ಅದು ಈ ಒಂದು ಅಧ್ಯಾಯವನ್ನು ತಿಳಿದುಕೊಳ್ಳೋದ್ರಿಂದಲೇ ಆಗತ್ತೆ ಅಂತ. ಅಂದರೆ ವಿಶೇಷವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಒಂದು ಅಧ್ಯಾಯ. ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ನೋಡಿ, ಇಡೀ ಈ ಒಂದು ಜಗತ್ತನ್ನು ಒಂದು ವೃಕ್ಷಕ್ಕೆ ಹೋಲಿಸ್ತಾ ಇದ್ದಾರೆ. ಎಂದೂ ನೋಡದೇ ಇರುವಂತಹ ವೃಕ್ಷ. ಜಗತ್ತಿನಲ್ಲಿ ಎಷ್ಟು ವೃಕ್ಷ ಇಲ್ಲ ಹೇಳಿ. ಎಲ್ಲವನ್ನೂ ನೋಡಿದ್ದೇವೆ ನಾವು. ಬೇರುಗಳು ಮಣ್ಣಲ್ಲಿ ಬೇರೂರಿರುತ್ತೆ, ಚೆನ್ನಾಗಿ ಒಳಗಡೆ ಸೇರ್ಕೊಂಡಿರುತ್ತೆ. ಎಲೆಗಳು ಕೊಂಬೆಗಳು ಮೇಲುಗಡೆ ವಿಸ್ತೃತವಾಗಿ ಹರಡಿರೋದನ್ನು ಅನೇಕ ವೃಕ್ಷಗಳನ್ನು ನೋಡಿದ್ದೇವೆ. ಇದೇನು ಜಗತ್ತನ್ನೇ ಒಂದು ವೃಕ್ಷವನ್ನಾಗಿ ಹೋಲಿಸ್ತಾ ಇದ್ದಾರೆ. ಇದು ಹಾಗೆ ಅಲ್ಲ. ಇದರ ಮೂಲ ಮೇಲೆ ಇದೆ. ಊರ್ಧ್ವ ಮೂಲಂ ಅಧಃಶಾಖಂ. ಅದರ ಮೂಲ, ಅದರ ಬೇರು ಮೇಲೆ ಇರುವಂಥದ್ದು. ಇಡೀ ಒಂದು ಜಗತ್ತು, ಪ್ರಕೃತಿ, ಮಹತ್ತತ್ವ, ಅಹಂಕಾರತತ್ವ, ಉಳಿದ 25 ತತ್ವಗಳು, ಇಡೀ ಸಮಸ್ತ ಜಗತ್ತೂ ಕೂಡ ಒಂದು ವೃಕ್ಷದಂತಿದೆ. ಅದಕ್ಕೆ ಪರಮಾತ್ಮ ಭೂಮಿಯಂತೆ ಆಧಾರ. ಪರಮಾತ್ಮ ತತ್ವ ಅಂತ ಏನಿದೆ, ಪರಮಾತ್ಮ ತತ್ವವೇ ಬೇರು ಅಂತ ತಿಳಿಬಾರದು. ಪರಮಾತ್ಮ ತತ್ವ ಹೇಗೆ ಭೂಮಿಯು ಬೃಹದಾಕಾರವಾದ ಆಲದ ಮರವೋ ಇನ್ಯಾವುದೋ ಅನೇಕ ವರ್ಷಗಳಿಂದ ಇರುವಂತಹ ಮರಕ್ಕೆ ಹೇಗೆ ಆಧಾರವೋ ಹಾಗೆ ಪರಮಾತ್ಮ ಆಧಾರ. ಮೂಲ ಯಾವುದು, ಬೇರು ಯಾವುದು ಅಂತಂದರೆ ಈ ಜಡ ಪ್ರಪಂಚದಲ್ಲಿ, ಜಗತ್ತು ಅಂದರೆ ಜಡ, ಈ ಜಡ ಪ್ರಪಂಚದಲ್ಲಿ ಸರ್ವೋತ್ತಮವಾದ ಮೂಲ ಪ್ರಕೃತಿ, ಲಕ್ಷ್ಮಿಯ 3 ರೂಪಗಳು, ಶ್ರೀ ಭೂದುರ್ಗ, ಆ 3 ಗುಣಗಳು ತಾಯಿಯ ಬೇರಿನಂತೆ ಇವೆ. ಜಡ ಪ್ರಕೃತಿಯಲ್ಲಿ ಸರ್ವೋತ್ತಮವಾದದ್ದು ಯಾವುದು? ಈ ಮೂಲ ಪ್ರಕೃತಿ. ಚೇತನ ಪ್ರಕೃತಿಯಲ್ಲಿ ಸರ್ವೋತ್ತಮವಾದದ್ದು ಪರಮಾತ್ಮ. ಚೇತನ ಪ್ರಕೃತಿ ಅಂತಲೇ ಇಟ್ಕೊಳ್ಬಾರದು.
ಸಕಲರಲ್ಲಿ ಎಲ್ಲದರಲ್ಲಿ ಸರ್ವೋತ್ತಮನಾದವನು ಪರಮಾತ್ಮ. ಊರ್ಧ್ವ ಮೂಲಂ, ತಾಯಿ ಬೇರಿನಂತೆ ಈ ಮೂಲ ಪ್ರಕೃತಿ ಇವೆ. ಅದು ಇಲ್ಲದೆ ಏನೇ ಆಗಲಿ ಈ ಒಂದು ಪ್ರಕೃತಿಯಿಂದಾಗಿ ಆ ಲಕ್ಷ್ಮೀದೇವಿಯ 3 ರೂಪಗಳಿಂದಾಗಿ ಹುಟ್ಟಿರುವಂತಹ ಈ ಸತ್ವರಜಸ್ತಮೋ ಗುಣಗಳು, ಅದರಿಂದ ಪಂಚಭೂತಗಳು, ಅದರಿಂದ ಮಹತ್ತತ್ವ, ಅಹಂಕಾರ ತತ್ವ, ಅವ್ಯಕ್ತ ತತ್ವ ಇತ್ಯಾದಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸೇರಿರುವಂಥದ್ದು ಈ 3ರಲ್ಲಿ. ಈ ಅಸ್ವತಂತ್ರವಾದ ಪ್ರಪಂಚ, ಲಕ್ಷ್ಮಿಯೂ ಅಸ್ವತಂತ್ರಳೆ, ಯಾಕೆ ಪರಮಾತ್ಮನ ಅಧೀನಳು. ಅಸ್ವತಂತ್ರವಾದ ಲಕ್ಷ್ಮೀ ತತ್ವವೇನೇ ತಾಯಿ ಬೇರಿನಂತೆ ಇರುವಂಥದ್ದು. ಈ 3 ತತ್ವಗಳಿಂದ ಏನು ಹೇಳ್ತಾರೆ ಅಂತಂದ್ರೆ, ಅಧಶಾಖಂ, ಅದರ ಕೊಂಬೆಗಳು ಯಾವುದು? ಒಂದು ಮರ ಆಯಿತು, ಮೂಲ ಅದಕ್ಕೆ ಆಧಾರ ಪರಮಾತ್ಮ, ಅದರ ತಾಯಿ ಬೇರು ಮೂಲ ಪ್ರಕೃತಿ ತಾಯಿ ಮಹಾಲಕ್ಷ್ಮೀ ದೇವಿ. ರೆಂಬೆ ಕೊಂಬೆಗಳು ಬೇಕಲ್ಲ. ಯಾರ್ಯಾರು ಅದರಿಂದ ಹುಟ್ಟಿರುವಂತಹ, ಆ ತಾಯಿ ಬೇರಿನಿಂದ ಹುಟ್ಟಿರುವಂತಹ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಪಂಚಮಹಾಭೂತಗಳು, ಅದಕ್ಕೆ ಅಭಿಮಾನಿಯಾದ ಸಕಲ ದೇವತೆಗಳೂ ಕೂಡ ಈ ಒಂದು ವೃಕ್ಷಕ್ಕೆ ಕೊಂಬೆಗಳಿದ್ದ ಹಾಗೆ. ಅದು ಹೇಗಿರುತ್ತೆ ಅಂತ ಗೊತ್ತಾ? ಅವ್ಯಯಂ ಅಶ್ವತ್ಥಂ. ಇದು ಅಲ್ಲ, ಜಗತ್ತು ಅನ್ನೋದು ನಾಶ ಆಗತ್ತೆ ಪ್ರಳಯ ಕಾಲದಲ್ಲಿ, ಅವ್ಯಯ ಅಂತ ಹೇಗೆ ಹೇಳ್ತೀರಿ? ನಮಗೆ ಅನೇಕ ಹೇಳಿದ್ದೇನೆ, ಅನೇಕ ಬಾರಿ ಹೇಳಿದ್ದೇನೆ, ಸತ್ವರಜಸ್ ತಮೋ ಗುಣಗಳು 2 ರೀತಿಯಾಗಿವೆ. ಒಂದು ಸೂಕ್ಷ್ಮ ರೂಪದಿಂದ, ಇನ್ನೊಂದು ಸ್ಥೂಲ ರೂಪದಿಂದ. ಈ ಜಗತ್ತು ಪ್ರಳಯವಾದಾಗ ಸ್ಥೂಲ ರೂಪದಿಂದ ಮಾತ್ರ ನಮಗೆ ಅದು ಪ್ರಳಯ ಹೊಂದೋದು, ಸೂಕ್ಷ್ಮ ರೂಪದಿಂದ ಇದ್ದೇ ಇರ್ತದೆ. ಅದಕ್ಕೆ ಅವ್ಯಯಂ, ನಾಶರಹಿತವಾದದ್ದು, ಸೂಕ್ಷ್ಮ ರೂಪದಿಂದ ಇರೋದರಿಂದಾಗಿ. ಮತ್ತೇನದು? ಅಶ್ವತ್ಥಂ ಪ್ರಾಹುಹು. ನಾವೇನು ತಿಳ್ಕೊಂಡ್ಬಿಡ್ತೇವೆ ಅಂತಂದ್ರೆ, ಅಶ್ವತ್ಥ ಅರಳಿಕಟ್ಟೆ, ದಿನಾ ಪ್ರದಕ್ಷಿಣೆ ಹಾಕ್ತೀವಿ ಆಚಾರ್ಯ. ಹೋಗೋದು, ಪ್ರದಕ್ಷಿಣೆ ಹಾಕೋದು, ದಾರ ಸುತ್ತೋದು, ಸೀರೆ ಓಡಿಸೋದು, ಹೌದು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೇ ನಮಃ. ಅಶ್ವತ್ಥನನ್ನು ಹೇಳುವಂಥದ್ದು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಹೇಳುವಂತಹ ಮಂತ್ರ ಇದು. ಹೌದು, ಆದರೆ ಆ ರೀತಿ ಅಲ್ಲ. ಅಶ್ವತ್ಥ ಅಂದರೆ ಅದಲ್ಲ, 2 ರೀತಿ ಅರ್ಥ. ಇದು ಹೇಗಿದೆ, ಈ ಒಂದು ವೃಕ್ಷ ಹೇಗಿದೆ ಅಂತಂದರೆ, ಅಶ್ವತ್ಥ 2 ರೀತಿಯ ಪದಚ್ಛೇದ ಮಾಡಬಹುದು. ಶ್ವ ಅಂತಂದರೆ ನಾಳೆ ಅಂತ ಅರ್ಥ. ಶ್ವಃ ಸಂಸ್ಕೃತದಲ್ಲಿ ಶ್ವಃ ನಾಳೆ. ಅದು ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲಪ್ಪ, ಪರಿಣಾಮ ಹೊಂದುತ್ತಾ ಇರ್ತದೆ ಜಗತ್ತು. ನಮ್ಮಲ್ಲಿಯೇನೇ ಅನೇಕ ಪರಿಣಾಮ ಹೊಂದುತ್ತಾ ಇರ್ತದೆ. ಹೌದಾ? ಜಗತ್ತಿನಲ್ಲೂ ನಾವು ಬರ್ತೇವೆ, ಪರಿಣಾಮ ಹೊಂದುತ್ತಾ. ಶ್ವ ಥ, ಥ ಅಂದರೆ ತಿಷ್ಠತಿ ಇತಿ ಥಃ, ಥಂ. ನಾಳೆ ಇವತ್ತಿನ ಹಾಗೆ ನಾಳೆ ಇರುವಂಥದ್ದು ಅದು ಶ್ವತ್ಥ. ಇವತ್ತಿನ ಹಾಗೆ ನಾಳೆ ಇಲ್ಲದೇ ಇರುವಂಥದ್ದು ಅದು ಅಶ್ವತ್ಥ. ಇವತ್ತಿನ ಹಾಗೆ ನಾಳೆ ಇಲ್ಲದೇ ಇರುವಂಥದ್ದು, ಹೇಗಿದೆಯೋ ಆಸ್ ಇಟ್ ಈಸ್ ಇರುವಂಥದ್ದು ಅಲ್ಲ, ಪರಿಣಾಮ ಹೊಂದುತ್ತಾನೇ ಇರ್ತದೆ. ಅವ್ಯಯಂ ಅಶ್ವತ್ಥಂ ಪ್ರಾಹುಹು. ಶ್ವತ್ಥ ನ ತಿಷ್ಠತಿ ಇದು ಅಶ್ವತ್ಥಃ. ಇನ್ನೊಂದು ಅಶ್ವವತು ತಿಷ್ಠತಿ ಇದು ಅಶ್ವತ್ಥಃ, ಕುದುರೆಯಂತೆ ಇರುವಂಥದ್ದು, ಬಹಳ ಚಂಚಲ ಸ್ವಭಾವ. ಈ ಒಂದು ಜಗತ್ತು ಬಹಳ ಚಂಚಲ, ಒಂದು ಕ್ಷಣವೂ ಕೂಡ ನಿಷ್ಕ್ರಿಯವಾಗಿ ಇದೆ ಅನ್ನೋದು ಇಲ್ಲ. ಹೋಗ್ತಾನೇ ಸಕಲ ಕ್ರಿಯೆಗಳು ತನ್ನಷ್ಟಕ್ಕೆ ತಾನೇ ಆಗ್ತಾನೇ ಇರ್ತದೆ. ಒಂದು ಸೆಕೆಂಡು ನಿಂತಿಲ್ಲ. ಎಲ್ಲ ಸಮಸ್ತ ಜಗತ್ತಿನ ಸಕಲ ಕ್ರಿಯೆಗಳು ಒಂದು ಕ್ಷಣ ನಿಂತಿದೆ ಅಂತ ಇನ್ನೂವರೆಗೂ ಇಲ್ಲ. ಕುದುರೆ ನೋಡಿ, ಕಿವಿ ಆ ಕಡೆ ಈ ಕಡೆ ಮಾಡ್ತಾ ಇರ್ತದೆ, ಬಾಲ ಹೀಗೆ ಹೀಗೆ ಆಡಿಸ್ತಾನೇ ಇರ್ತದೆ, ಕಣ್ಣು ಆ ಕಡೆ ನೋಡ್ತಾನೇ ಇರ್ತದೆ.
ಅಶ್ವವತ್ ತಿಷ್ಠತಿ, ಕುದುರೆಯ ಹಾಗೆ ಇರುವಂಥದ್ದು ಈ ಜಗತ್ತು. ಅಶ್ವತ್ಥಂ ಪ್ರಾಹು. ಹೌದು, ಮೂಲ, ಅದಕ್ಕೆ ಆಧಾರ ಯಾವುದು ಹೇಳಿದ್ರಿ, ಮೂಲ ಯಾವುದು ಅಂತ ಹೇಳಿದ್ರಿ, ಅದು ಅವ್ಯಯ ಅಂತ ಹೇಳಿ ಅಶ್ವತ್ಥ ಅಂತ ಹೇಳಿದ್ರಿ. ಅದರ ರೆಂಬೆ ಕೊಂಬೆಗಳು ಯಾವುದು? ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಪಂಚಮಹಾಭೂತಗಳು, ಅದಕ್ಕೆ ಅಭಿಮಾನಿಯಾದ ದೇವತೆಗಳು ರೆಂಬೆ ಕೊಂಬೆಗಳು ಅಂತ ಹೇಳಿದ್ರಿ. ಏನಿದು ಎಲೆ ಉದಿರದ ರೆಂಬೆ ಕೊಂಬೆಗಳ ಅಲ್ಲ. ಛಂದಾಂಸಿ ಯಸ್ಯ ಪರ್ಣಾನಿ, ಅಶ್ವತ್ಥಸ್ಯ ಪರ್ಣಾನಿ ಛಂದಾಂಸಿ. ಆ ಒಂದು ಜಗದ್ವೃಕ್ಷದ ಎಲೆಗಳು ವೇದಗಳು, ವೇದಗಳು ಅಂತರ್ಥ. ಎಲೆಗಳು ಚಿಗುರುತ್ತೆ, ತದನಂತರವೇನೆ ಎಲೆಗಳು ಚಿಗುರಿದಾಗ ಹೂವು ಬಿಟ್ಟು ಅದರಿಂದ ಫಲ ಎಂಬುವಂತ ಸಿಗುತ್ತೆ. ಎಲೆಗಳಿಲ್ಲದೆ ಬರೀ ಫಲವನ್ನು ಕೊಡುವಂಥದ್ದು ಯಾವುದೂ ಕೂಡ ಇನ್ನುವರೆಗೂ ಇಲ್ಲ. ಪರ್ಣಾನಿ ಛಂದಾಂಸಿ, ಅದಕ್ಕೆ ಯಾವುದು ಫಲಗಳು ಅಂತಂದ್ರೆ ಇಲ್ಲಿ ಹೇಳಿಲ್ಲ. ಯಾವುದು ಫಲಗಳು ಅಂತಂದ್ರೆ ಮೋಕ್ಷ. ಇಲ್ಲಿ ರಾಯರು ಬರೀತಾರೆ, ಫಲಗಳು ಎರಡಂತೆ, ಒಂದು ಕಾಮ, ಒಂದು ಮೋಕ್ಷ. ನೋಡಿ, ಅದಕ್ಕೆ ಭೀಮಸೇನ ದೇವರು ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಕಾಮ ಅಂತ ಹೇಳಿದ್ದು. ಆಸೆ, ಯಾವುದರ ಆಸೆ? ಪರಮಾತ್ಮನ ಮೇಲೆ ಆಸೆ, ಪರಮಾತ್ಮನ ಕಾಮ, ಆಧ್ಯಾತ್ಮ ವಿಷಯಕ ಕಾಮ, ಅದು ಬೇಕು, ಅದು ಬಹಳ ಮುಖ್ಯ. ವೇದವನ್ನು ಓದೋದ್ರಿಂದ ಸ್ವಲ್ಪ ಪರಮಾತ್ಮನ ಗುಣಗಳನ್ನು ತಿಳಿದು ಮನಸ್ಸಿನಲ್ಲಿ ಆಸೆ ಹುಟ್ಟತ್ತೆ. ನಾನು ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು, ಪರಮಾತ್ಮ ಪ್ರಸನ್ನನಾದ ಮೇಲೇನೇ ಮೋಕ್ಷ. ಹಾಗಾದರೆ ಅದೇ ವೇದೈಕ ಸಮಧಿಗಮ್ಯ, ಅದಕ್ಕೆ ಪರ್ಣ ವೇದಗಳು. ಈ ಒಂದು ಜಗತ್ತಿನ ವೃಕ್ಷಕ್ಕೆ ಎಲೆಗಳಂತೆ ಇರುವಂಥದ್ದು ವೇದಗಳು. ಅದರಿಂದಾಗಿ ಸಿಗುವಂತಹ ಮಹಾಫಲಗಳು ಎರಡು. ಕಾಮದಿಂದಾಗಿ ಕ್ರಿಯೆ, ಕ್ರಿಯೆಯಿಂದಾಗಿ ಪರಮಾತ್ಮನ ಪ್ರಸಾದ, ಪ್ರಸಾದದಿಂದಾಗಿ ಮೋಕ್ಷ. ಈ ಎರಡು, ಕಾಮ ಮತ್ತು ಮೋಕ್ಷಗಳೆಂಬ ಎರಡು ಪರಮ ಪುರುಷಾರ್ಥಗಳು. ಈ ರೀತಿಯಾಗಿ ಜಗತ್ತನ್ನು ಯಾರು ತಿಳಿದಿರ್ತಾನೋ, ಈ ಜಗದ್ವೃಕ್ಷವನ್ನು ಯಾರು ತಿಳಿದುಕೊಳ್ತಾನೋ, ಯಹ ತಂ ಅಶ್ವತ್ಥಂ ವೇದ, ಯಾರು ಈ ಒಂದು ಜಗದ್ವೃಕ್ಷವನ್ನು ತಿಳಿತಾನೋ, ಸಹ ವೇದವಿತು, ಅವನೇನೇ ನಿಜವಾದ ವೇದದ ಒಳಭಾಗವನ್ನು ತಿಳಿದಿದ್ದಾನೆ ಅಂತ ಅರ್ಥ. ತೆಂಗಿನಕಾಯಿ ಫಸ್ಟ್ ಯಾರೂ ಕೂಡ ಎಂದು ನೋಡೇ ಇಲ್ಲ, ಮೇಲಿಂದ ನೋಡ್ದ, ಒಳಗಡೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಮೇಲಿಂದ ಇದಾ ತೆಂಗಿನಕಾಯಿ, ಓಕೆ ಸರಿ, ಹಾಗಾಗಿ ನೋಡ್ತಾನೆ, ಹಾಗೆ ಇಟ್ಬಿಡ್ತಾನೆ ಅಷ್ಟೇ. ಒಬ್ರು ಯಾರೋ ಅದನ್ನು ಇನ್ನೊಮ್ಮೆ ಅವನು ಅದೇ ತೆಂಗಿನಕಾಯಿ ಯಾರೋ ಒಡೆಯೋದನ್ನು ನೋಡ್ದ, ಒಳಗಡೆ ಬಿಳಿಯಾದ ಸಿಹಿಯಾದ ನೀರು ಇದೆ, ಬಿಳಿಯಾದ ಕೊಬ್ಬರಿ ಇದೆ, ಅದನ್ನು ತಿಂದ. ಇಂತಹ ರುಚಿ ನೋಡಿದಾಗೆಲ್ಲ ಹೊಡಿತಾ ನನಗೆ. ಹಾಗೆ ಯಾರು ಈ ಒಂದು ಜಗದ್ವೃಕ್ಷವನ್ನು ತಿಳಿದುಕೊಳ್ತಾನೋ ಆವಾಗ ಅದರ ಒಳಗಡೆ ಇರುವಂತಹ ಅದರ ತಿರುಳನ್ನು ಸರಿಯಾಗಿ ತಿಳಿದಿದ್ದಾನೆ ಅಂತ ಅರ್ಥ ಬರ್ಕೊಳ್ಳಿ. ಊರ್ಧ್ವಮೂಲಂ, ಊರ್ಧ್ವಮೂಲಂ ಸರ್ವೋತ್ತಮವಾದ ಪರಮಾತ್ಮ ತತ್ವ, ಸರ್ವೋತ್ತಮವಾದ ಪರಮಾತ್ಮ ತತ್ವ ಈ ಜಗದ್ವೃಕ್ಷಕ್ಕೆ
ಭೂಮಿಯಂತೆ ಈ ಜಗದ್ವೃಕ್ಷಕ್ಕೆ ಭೂಮಿಯಂತೆ ಜಡ ಪ್ರಪಂಚದಲ್ಲಿ ಸರ್ವೋತ್ತಮವಾದ ಮೂಲ ಪ್ರಕೃತಿ ಜಡ ಪ್ರಪಂಚದಲ್ಲಿ ಸರ್ವೋತ್ತಮವಾದ ಮೂಲ ಪ್ರಕೃತಿ ತಾಯಿ ಬೇರಿನಂತೆ ಮೂಲಾಧಾರವಾಗಿವೆ. ತಾಯಿ ಬೇರಿನಂತೆ ಮೂಲಾಧಾರವಾಗಿವೆ. ಸರ್ವೋತ್ತಮವಾದ ಮೂಲ ಪ್ರಕೃತಿ ಈ ಜಗತ್ ವೃಕ್ಷಕ್ಕೆ ಅದ ಮೇಲಿಂದ ಸರ್ವೋತ್ತಮವಾದ ಪರಮಾತ್ಮ ತತ್ವ ಈ ಜಗತ್ ವೃಕ್ಷಕ್ಕೆ ಭೂಮಿಯಂತೆ ಸರ್ವೋತ್ತಮವಾದ ಪರಮಾತ್ಮ ತತ್ವ ಪರಮಾತ್ಮ ತತ್ವ ಪರಮಾತ್ಮ ತತ್ವ ಸರಿ ಮೂಲಾಧಾರವಾಗಿವೆ ಆಯ್ತಲ್ಲ. ಅಧಃಶಾಖಂ ಅಧಃಶಾಖಂ ಇದರ ಕೆಳಗಡೆ ಬರುವ, ಇದರ ಕೆಳಗಡೆ ಅಂತಂದರೆ ಪರಮಾತ್ಮ ತತ್ವ ಮೂಲ ಪ್ರಕೃತಿ ತತ್ವ ಇವುಗಳ ಕೆಳಗೆ ಬರುವಂತಹ ಅಂತ ಅರ್ಥ. ಇದರ ಕೆಳಗಿನವುಗಳಾದ ಮಹತ್ತತ್ವ ಅಹಂಕಾರ ತತ್ವ ಮೊದಲಾದ ಮಹತ್ತತ್ವ ಅಹಂಕಾರ ತತ್ವ ಮೊದಲಾದ ಅವುಗಳ ಅಭಿಮಾನಿಗಳೂ ಈ ಜಗದ್ವೃಕ್ಷಕ್ಕೆ ಕೊಂಬೆಗಳಂತೆ, ಈ ಜಗದ್ವೃಕ್ಷಕ್ಕೆ ಕೊಂಬೆಗಳಂತೆ. ಅಧ ಅಂದ್ರೆ ಮೇಲೆ ಅಂತ ಆಗತ್ತಾ? ಅಧ ಅಂದ್ರೆ ಕೆಳಗೆ. ಅದನ್ನೇ ಹೇಳಿದ್ದು. ಇದರ ಮೂಲ ಮೇಲೆ ಇದೆ. ನಾವು ಹಾಗರ್ಥ ಮಾಡ್ಕೋಬೇಕು, ಸರಿನಾ? ಒಂದು ವೃಕ್ಷವನ್ನ ಉಲ್ಟಾ ಅಲ್ಲಿ ವಾಟ್ಸಾಪಲ್ಲಿ ಫೋಟೋ ಕಳಿಸಿದ್ದಾರೆ ನೋಡಿ ಶ್ರೀಕಾಂತ್ ಅವರು. ಎಲ್ಲ ವೃಕ್ಷಗಳ ಮೂಲ ಕೆಳಗಡೆನೇ ಇರುವಂಥದ್ದು, ಎಲ್ಲ ವೃಕ್ಷಗಳ ಶಾಖೆಗಳು ಮೇಲ್ಗಡೆನೇ ಇರುವಂಥದ್ದು. ಆದರೆ ಈ ಒಂದು ಜಗದ್ವೃಕ್ಷದ ಮೂಲ ಹಾಗಲ್ಲ, ಕೆಳಗಡೆ ಇರೋದಿಲ್ಲ. ಅದು ಮೂಲ ಆದ್ದರಿಂದ ಅದು ಮೇಲ್ಗಡೆ ಇದೆ. ಅಧಃಶಾಖಂ ಆಯ್ತಾ. ಅವ್ಯಯಂ ಬೇಡ, ಅಶ್ವತ್ಥಂ ಅಂತ ಬರ್ಕೊಳ್ಳಿ. ಅಶ್ವತ್ಥಂ ಅಶ್ವತ್ಥಂ
ಇಂದಿನಂತೆ ನಾಳೆ ಇರುವುದಿಲ್ಲ. ಇಂದಿನಂತೆ ನಾಳೆ ಇರುವುದಿಲ್ಲ. ಇಂದಿನಂತೆ ನಾಳೆ ಇರುವುದಿಲ್ಲ. ಆಚಾರ್ಯ ಕುದುರೆಯಂತೆ ಚಂಚಲ ಸ್ವಭಾವವುಳ್ಳದ್ದು. ಏನ್ ಕೇಳಿದ್ರಿ? ಯಾರೋ ಏನು ಕೇಳಿದ್ರು. ಅಲ್ಲ, ಇದು ಅಶ್ವತ್ಥ. ಅಂದ್ರೆ ಇವತ್ತು. ಆಹಾ, ಶ್ವಃ ಅಂದ್ರೆ ಇವತ್ತು. ಅಂದ್ರೆ ಅಶ್ವ ಇವತ್, ಅಶ್ವ. ಸರಿನಾ? ಇವತ್ತಿನ ಹಾಗೆ ಇಲ್ಲ. ಶ್ವ ಅಂದ್ರೆ ನಾಳೆ. ಅಶ್ವ ಅಂತಂದ್ರೆ ನಾಳೆ, ನಾಳೆ ಇಲ್ಲ. ಆಗ ನಾಳೆ ಇಲ್ಲ ಅಂದ್ರೆ ಏನು? ಇವತ್ತಿನ ಹಾಗೆ ನಾಳೆ ಇಲ್ಲ ಅಂತ. ಎಷ್ಟು ಅದ್ಭುತ ಅಲ್ಲ ಸಂಸ್ಕೃತ. ಒಂದೊಂದು ಶಬ್ದಕ್ಕೂ ಅರ್ಥ ಇದೆ. ಮತ್ತೆ ಅಶ್ವ, ನಿಮ್ಗೆ ಗೊತ್ತೇ ಇದೆ. ಅಶ್ವ ಅಂದ್ರೆ ಕುದುರೆ. ಅಶ್ವತ್ಥ, ಕುದುರೆಯಂತೆ ಚಂಚಲ ಸ್ವಭಾವವುಳ್ಳದ್ದು. ಒಂದು ಕಡೆ ನಿಂದಿರೋದೇ ಇಲ್ಲ, ಚಂಚಲ. ಹಾಗೆ ಅವ್ಯಯಂ. ಅವ್ಯಯಂ ನಾಶ ಹೊಂದದೇ ಇರುವುದು, ನಾಶ ಹೊಂದಲಾರದು. ನಾಶ ಹೊಂದಲಾರದು. ಯಸ್ಯ, ಯಾವ ಈ ವೃಕ್ಷದ, ಯಸ್ಯ ಯಾವ ಈ ವೃಕ್ಷದ ಪರ್ಣಾನಿ ಛಂದಾಂಸಿ, ಎಲೆಗಳು, ವೇದಗಳು ಹಾಗೂ ಅದರ ಅಭಿಮಾನಿಗಳು. ಎಲೆಗಳು, ಪರ್ಣಾನಿ ಛಂದಾಂಸಿ, ಎಲೆಗಳು, ವೇದಗಳು, ಎಲೆಗಳು ಬೇಡ, ಎಲೆಗಳೇ ಅಂತ ಮಾಡ್ಕೊಳ್ಳಿ. ಎಲೆಗಳೇ, ನಾನು ಒಂದು ಬಿಟ್ಟೆ, ಕ್ಷಮಿಸಿ. ಅಲ್ಲಿ ಅಶ್ವತ್ಥ, ಅಲ್ಲಿ ಅವ್ಯಯಂ ಅಂತ ಹೇಳಿದ್ನಲ್ಲ, ಅದಾದ್ಮೇಲೆ ಪ್ರಾಹುಹು ಅಂತ ಒಂದು ಬರ್ಕೊಳ್ಳಿ. ಪ್ರಾಹುಹು. ಪ್ರಾಹುಹು ಹೇಳುತ್ತಾರೆ. ಹೇಳುತ್ತಾರೆ ಅಂದರೆ ಜ್ಞಾನಿಗಳು ಹೇಳುತ್ತಾರೆ ಅಂತ ಅರ್ಥ. ಈ ರೀತಿ ಎಲ್ಲ ದೊಡ್ಡ ದೊಡ್ಡ ವಿಷಯಗಳನ್ನು ಮಾತಾಡಬೇಕು, ಅದರಲ್ಲೂ ಇಷ್ಟು ನಿಗೂಢವಾದ ವಿಷಯಗಳು ಹೇಳ್ತಾರೆ ಅಂದರೆ ಜ್ಞಾನಿಗಳೇನೇ ಸಾಧ್ಯ. ಪರ್ಣಾನಿ ಛಂದಾಂಸಿ ಬರ್ಕೊಂಡ್ರ, ಎಲೆಗಳೇ, ವೇದಗಳು ಹಾಗೂ ಅದರ ಅಭಿಮಾನಿಗಳು. ಯಹ ಯಾವನು, ತಂ ವೇದ
ತಂ ವೇದ, ಆ ಜಗದ್ವೃಕ್ಷವನ್ನ ತಿಳಿಯುವನೋ, ಆ ಜಗದ್ವೃಕ್ಷವನ್ನ ತಿಳಿಯುವನೋ ಸಹ ವೇದವಿತ್, ಸಹ ವೇದವಿತ್, ಅವನೇ ವೇದದ ನಿಜವಾದ ಅರ್ಥವನ್ನ ತಿಳಿದಿದ್ದಾನೆ. ಅವನೇ ವೇದದ ನಿಜವಾದ ಅರ್ಥವನ್ನ ತಿಳಿದಿದ್ದಾನೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮಃ. ಬಹಳ ಚೆಂದಾಗಿ ಬಿಡಿಸಿ 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 ಹೇಳಿದ್ದೀರಿ. ಹಾ, ಈ ಒಂದು ಪದ್ಯದಲ್ಲೇ ಸಾರಾಂಶ ಬರುತ್ತೆ ನಮ್ಮ ಮಧ್ವ ತತ್ವ ತದ್ವೈತದ್ದು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಧನ್ಯವಾದ. ಸರಿ. ಇನ್ನೊಂದು ಪದ್ಯನೂ, ಮುಂದಿನ ಪದ್ಯನೂ ಅಷ್ಟೇ ದೊಡ್ಡದಿದೆ, ಸಮಯ ಸಾಲಲ್ಲ, ಅದು ನಾಳೆ ಮಾಡೋಣ ಅದನ್ನು. ಸರಿ. ಅದನ್ನು ಅಂದರೆ ಇಷ್ಟು ಅರ್ಥವನ್ನ ಹೇಳಿದಾಗಲೇ ಅದು ಸಂಪೂರ್ಣ ಆಗೋದು. ಒಂದೇ ಆಯಿತು ಅಂತ ಅನ್ಕೊಳ್ಬೇಡಿ, ಅಷ್ಟು ಹೇಳಲೇಬೇಕು. ನನ್ನ ಮನಸ್ಸಲ್ಲೂ ಅದೇ ಇತ್ತು, ಆದ್ರೆ ಹೇಳಿಲ್ಲ ನಾನು. ಜೀರ್ಣ ಮಾಡ್ಕೋತೀವಿ ಇದನ್ನ ಈಗ. ಇಲ್ಲ, ಅರ್ಥ ಮಾಡ್ಕೋಬೇಕಾಚಾರ್ಯ, ಇದು ಕಷ್ಟ ಇದೆ, ಅಷ್ಟು ಸುಲಭ ಅನ್ಸಲ್ಲ. ಇವ್ರು ಶ್ರೀಕಾಂತ್ ಅವ್ರ ಪಿಕ್ಚರ್ ಕಳ್ಸಿದ್ದಾರೆ, ಹ್ಮ್. ಅದನ್ನ ಇಟ್ಕೊಂಡು ನೋಡಿದಾಗ್ಲೂ ಕನ್ಫ್ಯೂಸ್ ಆಗತ್ತೆ. ಕಳಿಸಿರೋದೇ ಉಲ್ಟಾ ಇದೆ, ಅದು ಸೀದಾ ಮಾಡಿದ್ರೆ ಉಲ್ಟಾ ಕಾಣುತ್ತದೆ. ಇಲ್ಲ, ಇದಕ್ಕೆ ಟೈಮ್ ಬೇಕು. ಥ್ಯಾಂಕ್ ಯು. ಇರೋದೇ ಹಾಗೆ ನೋಡಿ. ಆಯ್ತು ಸರಿ, ಪಕ್ಷ. ನಾಳೆ ಸಿಗೋಣ. ನಾಳೆ ಶ್ರೀ ನಾಳೆ Thank you. ಧನ್ಯವಾದಗಳು. ಶ್ರೀಕೃಷ್ಣ. ಧನ್ಯವಾದ. ನಮಸ್ಕಾರ.